10 ದಿನಗಳು ಉರುಳಿವೆ. ಬಿಜ್ಜಳನ ಅರಮನೆ. ರಾಣಿ ರಂಭಾವತಿಯ ಅಂತಃಪುರ. ರಂಭಾವತಿ ಮಂಚದ ಮೇಲೆ ಕುಳಿತು ಗೋಡೆಗೊರಗಿದ್ದಾಳೆ. ಅವಳ ಪ್ರಕೃತಿ ಚೆನ್ನಾಗಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಸೋವಿದೇವ ಶತಪಥ ಹಾಕುತ್ತಿದ್ದಾನೆ. ಯುವರಾಜ, ವಯಸ್ಸು ಸುಮಾರು 20. ಅಂತಃಪುರದ ಕೋಣೆಗೆ ಹೊಂದಿಕೊಂಡಂತೆ ಒಂದು ದೇವರ ಕೋಣೆ. ಅದರಲ್ಲಿ ರಾಜವಂಶಕ್ಕೆ ಸರಿ ಎನಿಸಬಹುದಾದಷ್ಟು ದೊಡ್ಡ ಗಾತ್ರದ ಶಿವಲಿಂಗವಿದೆ. ದಾಮೋದರ ಭಟ್ಟ, ವಯಸ್ಸು ಸುಮಾರು 35, ಪೂಜೆ ಮಾಡುತ್ತಿದ್ದಾನೆ. ಸೋವಿದೇವ, ಉಗ್ದಾಕ್ತಿನವ್ರನ್ನ ಸಿಕ್ಕಿದ್ದು ತುಂಡು ತುಂಡು ಮಾಡಿ ಬ್ಯಾಟಿ ನಾಯಿಗ ಉಣಿಸ್ತೀನಿ. ಹಂಗ ಸಿಟ್ಟಿಗೆ ಬ್ಯಾಡು. ಯಾಕ ಆ ಶರಣರನ್ನ ಎದುರು ಹಾಕೋತಿ? ಇವರಿಗೆ ಎಲ್ಲಾರು ಗೊತ್ತಾತಂದ್ರ ಅಪ್ಪನ ತೊತ್ತಿನ ಮಕ್ಕಳನ್ನ ತಲೆ ಮೇಲೆ ಏರ್ಸಿಟ್ಟಾನ. ಇಲ್ಲದಿದ್ರ ಈ ಸೊಕ್ಕ ನಾ ಕಳಚೂರ್ಯ ರಾಜವಂಶದ ರಾಜಪುತ್ರ. ನನ್ನ ಹಿಂಗ ನಗಪಾಟ್ಲ ಮಾಡ್ತಾರ. ಊರಿಗುರು ನೋಡ್ತಿರ್ತತ ನನ್ನ ಮಸಡಿಗೆ ಮಸಿ ಬಳಿತಾರಂದ್ರ ಹೆಂಗ್ ಕೊಬ್ಬಿರಬಾರ್ದ ನಾಯಿಗಳು. ಸೋವಿ, ಇಲ್ಲಿ ಬಾ. ಇಲ್ಲಿ ನಾ ಬರೋದಿಲ್ಲ. ಬಾರೋ. ನಿನಗ್ ಯಾಕೆ ಬೇಕು ಆ ಶರಣರ ಉಸಾಬರಿ? ಅರಸರ ಕಾರಬಾರದಾಗ ನೀ ಯಾಕೆ ತಲೆ ಹಾಕಕ ಹೋಗಿ? ನೋಡು, ನೀನು ಬುದ್ಧಿ ಮಾತು ಹೇಳಕ್ ಶುರು ಮಾಡ್ಬೇಡ. ಈಗ ನನಗ ಎಲ್ಲರ ಕಡೆಯಿಂದ ಉಪದೇಶ ಮಾತು ಕೇಳಿ ಕೇಳಿ ಸಾಕಾಗೈತಿ. ಇನ್ನು ಕೇಳವಲ್ಲನ. ಮನಸ್ಸಿಗೆ ಬಂದಂಗ ಮಾಡು. ಆದ್ರೆ ನಿನ್ನ ತಂದಿನ ಒಂದು ರೇಗಿಸ್ಬೇಡ ದಮ್ಮಯ್ಯ. ಅವರ ಸಿಟ್ಟು ನನ್ನ ಮ್ಯಾಗ ತಿರುಗ ಬೀಳ್ತೈತಿ. ನೀಗಿತ್ತ ಏನೂ ಆಗುದಿಲ್ಲ ನನ್ನ ಕೈಲಿ. ಆ ಬಸವಣ್ಣ ನಮ್ ಬಂಡಾರ ಸುಲ್ಯಾಕಂತಾನ ನಿಂತಾನ. ಅವ ಏನಿಲ್ಲ ಅಂದರೂ 30,000 ಗದ್ಯಾನ ನೆಗವಿ ಹಾಕ್ಯಾನ. ಆದ್ರ ಲೆಕ್ಕ ಕಿಷ್ಟಾಚಾರಿ ಅಂತ್ಯಕೈತಿ. ಹಿಂಗಿದ್ದರು ಅವನ ಬಂಡಾರಿ ಬೊಗಸದ ಪ್ರಧಾನಿ. ಅಪ್ಪನ ಪೂರ ಮಳ್ಳ ಮಾಡಿಬಿಟ್ಟಾನವ. ನೀನು ಆಟ. ನಾ ಏನು ಮಾಡಲ್ಯೋ? ನನ್ನ ಮಾತನ್ನ ಕೇಳ್ತಾರ ನಿಮ್ಮ ತಂದಿ? ಯಾಕೆ ಕೇಳೋದಿಲ್ಲ? ನೀ ಮನಸ್ಸು ಮಾಡಿದಿದ್ರ ಏನೇನೋ ಆಗ್ತಿರ್ತಿದ್ದಲ್ಲ ಇಟ್ರಾಗ. ನಿನ್ನ ಸವತಿ ಹುಡುಗರೆಲ್ಲ 18 ತುಂಬಿ ಆಳಕ ಮಹಾಮಾಂಡಲೇಶ್ವರ ಆಗಿ ಕುಂತಿದ್ರು. ಅಡಿಬಿಟ್ಟಿ ಸಂತತಿ. ಅವರಿಗೆ ರಾಜ್ಯ. ನೀ ಹೊಯ್ಸಳ ವಂಶದ ರಾಜಕನ್ಯೆ, ಬಿಜ್ಜಾಳನ ಪ್ರೀತಿ ರಾಣಿ. ನಾನಿನ್ನ ಮಗ. ನನ್ ಕೈಯಾಗೇನೈತಿ? ಗಣಗಣ ಗಂಟೆ. ಈಗ್ಯಾಕಂತೀಯೋ? ನಿನ್ನ ಬಿಟ್ರೆ ಇನ್ಯಾರದರ ನನಗ? ತಾಯಿ, 10-15 ಸಹಸ್ರ ಶರಣರು ಬಂದು ಭಂಡಾರಕ್ಕೆ ಮುತ್ತಿಗೆ ಹಾಕಿದರು. ಆದರೆ ಅವರ ನಡವಳಿಕೆ, ಅವರ ಒಕ್ಕಟ್ಟು ನೋಡಬೇಕಿತ್ತು. 4 ದಿವಸ ಹಾಂಗ ಕುಂತು 4ನೇ ದಿವಸ ಬಸವಣ್ಣ ಬಂದು ನಾ ಬಂದೀನೀಗ ನೀವು ಹೋಗ್ರಿ ಅಂದಾಗ ಧರಣಿ ಬಿಟ್ಟೆದ್ದು ಮನಿಗೆ ಹೋಗ್ಯಾರ. ಈ ಶರಣರೊಳಗ ಬಸವ ಭಕ್ತಿ ಇದ್ದಷ್ಟು ಸ್ವಾಮಿ ಭಕ್ತಿ ಅದನೋ ಇಲ್ಲೋ ವಿಚಾರ ಮಾಡತಕ್ಕಂಥ ವಿಷಯ. ಇಲ್ಲ ಪಂಡಿತರ, ಬಸವಣ್ಣ ಏಟು ಹಠಮಾರಿ ಇದ್ದರೂ ಸ್ವಾಮಿ ದ್ರೋಹ ಬಗದಾನು ಅನ್ಸುವುದಿಲ್ಲ. ಹಂಗಾರ ನಾನಾ ದುಷ್ಟ? ನಾನ ಅವನ ವಿರುದ್ಧ? ಮುಖ್ಯ ವಿಷಯ, ಯುವರಾಜರು ಭಂಡಾರದ ಕೀಲಿ ತೆಗೆಸ್ತಾರೆಂಬ ವಾರ್ತೆ ಅಷ್ಟು ವೇಗವಾಗಿ ಶರಣರ ತನಕ ಹ್ಯಾಂಗ್ ತಲುಪಿತು? ಆ ಸ್ಥಾನದಾಗ ಶರಣರ ಗೂಢಾಚಾರದ ಜಾಲ ಹ್ಯಾಂಗ್ ಹಬ್ಬೆದ ಅನ್ನೋದಕ್ಕೆ ಇನ್ಯಾವ ಸಾಕ್ಷಿ ಬೇಕು? ಭಂಡಾರದ ದ್ವಾರ ತೆಗಿಸಿ 1 ಪ್ರಹರ ಆಗಿರಲಿಕ್ಕಿಲ್ಲ. ಬಂದೇ ಬಿಡ್ತಲ್ಲ ಶರಣರ ಸೇನೆ ಮಹಾಪೂರ ಬಂದಂಗ. ಈಟೆಲ್ಲ ಮಾಡಿದಕ್ಕ ಬಸವಣ್ಣನ ವಿರುದ್ಧ ಏನಾದ್ರು ಪುರಾವೆ ಸಿಕ್ಕೈತೇನು? ನಾನು ಯುವರಾಜರಿಗೆ ಆರಂಭಕ್ಕೆ ಹೇಳಿದ್ದೆ ತಾಯಿ, ಈ ಉಪದ್ವ್ಯಾಪ ಬೇಡ. ಆ ಬಸವಣ್ಣ ತುಸ ಆಳದಾಗ ಮುಳುಗೋ ಮನುಷ್ಯ ಅಲ್ಲ. ಅಲ್ಲದೆ ಅಂತಹವನನ್ನ ಇಂಥ ಏಕಚಿತ್ತ ವ್ಯವಹಾರಗಳಲ್ಲಿ ಸಿಗಹಾಕಿಸಿ ಏನು ಪುರುಷಾರ್ಥ ಸಾಧಿಸಿದಂಗಾತು? ಹಿಡಿಯೋದಾದರ ದೊಡ್ಡ ಕುಣಿ ತೋಡಿ ಇಡೀ ಮದ್ದಾನೇನ ಹಿಡ್ದ ಹಾಕಬೇಕು. ಕಲ್ಲಪ್ಪ ಬರುತ್ತಾನೆ. ಅಡ್ಡಬಿದ್ದೆಯವ್ವ, ಧನ್ಯರು ಬಂದಾರು. ಬಂದೇ ಬಿಟ್ಟರ? ಒಂದು ಚೂರು ಮೊದಲ ಹೇಳಿ ಕಲಿಸಬಾರದಿತ್ತ? ಏ ಈರವ, ಆ ಈರವನ್ನ ಕೈ ಕಣಕದ ಅರ್ತಿ ತಗೊಂಬಾ ಅಂತ ಹೇಳು. ಅದೆಲ್ಲ ಬ್ಯಾಡ ಅಂದಾರ್ರಿ. ಅವ್ರು ಅರಮನಿ ಒಳಗ್ ಬಂದಾತ್ರಿ. ನೆಟ್ಟಿಗೆ ಇಲ್ಲೇ ಬರಾಕತ್ಯಾರ್ರಿ. ಈರವ, ಈರವ, ನೀವು ಹೊಂಟು ಬಿಡ್ರಿ ಲಘುನ. ಸಣ್ಣ ಧನಿಯರು ಇಲ್ಲೇ ಇರ್ಬೇಕಂತ್ರಿ. ನಾ ಇಲ್ಲಿದನಂತ ಯಾವ ಸೂಳೆ ಮಗ ಹೇಳಿದ ಅಪ್ಪರಿಗೆ? ನಾ ಹೋಗಬೇಕು. ನೀ ಬೇಕಾದ್ ನೀವು ಹೇಳು. ಹೊರಡುವನು. ಕಲ್ಲಪ್ಪ ಅವನಿಗೆ ಅಡ್ಡ ನಿಲ್ಲುವನು. ಆದರೆ ಕಲ್ಲಪ್ಪನ ವರ್ತನೆಯಲ್ಲಿ ಯಾವ ಹೊರಟುತನವೂ ಇಲ್ಲ. ಸೋವಿದೇವ, ನೋಡಿದಿ ನನ್ನ ಮನ್ಯಾಗ ನನ್ನ ಹ್ಯಾಂಗ್ ನೋಡ್ಕೊಂತಾರ? ಹಳೆ ನಾಯಿ ಹಂಗ. ಹೊರಗಿನಿಂದ ಬಿಜ್ಜಳ ಎಲ್ಲಿ ಅದಾನಲೇ ಆ ಭೋಸಡಿ ಮಗ? ಸೋವಿ, ನೀ ಹಿಂಗ ಬಾ ಇಲ್ಲೇ. ಅವ್ರೇನಂದ್ರು ಎದುರು ಉತ್ತರ ಕೊಡ್ಬೇಡ. ಪ್ರವೇಶಿಸುತ್ತಾನೆ. ಇಲ್ಲಿ ಬಂದು ಅಡಗಿಕೊಂಡು ಕುಂತಿದ್ದಾನೇನೋ? ಇದೇನ್ರಿ ಹಿಂಗ?
ಆರ್ತಿ ಬೆಳಗಿಲ್ಲ, ದಿಟ್ಟಿ ಇಳಿಸಿಲ್ಲ, ಹಾಂಗ ಒಳಗ ನುಗ್ಗಿದಿರಾ? ಸ್ವಲ್ಪ ತಡೀರಿ ಅಲ್ಲೇ. ಇರವ ನಿನ್ನ ಈರವ ಪಾರವೆಲ್ಲ ಹಾಳಾಗಿ ಹೋದರು. ಆ ಕುಲಕಂಟಕ ಸುಳಿ ಮಗ ಬಂದಾನೇನಿಲ್ಲಿ ಹೇಳು. ಸೋವಿದೇವನನ್ನು ನೋಡಿ, ಇಲ್ಲಿ ಬಾರೋ, ಇಲ್ಲಿ ಆರಭ್ಯ, ಕೆಂಪಾರಭ್ಯ, ಹಿಂಗ ಹೆಂಗಸರ ಬುಡಕ್ಕೆ ಅಂಟಿಕೊಳಕ್ಕ ನಾಚಿಕೆ ಅನಿಸೋದಿಲ್ಲ. ಏನ ಅಧಿಕ ಪ್ರಸಂಗ ಮಾಡಿದಿನ ಇಲ್ಲದ ವೇಳಕ್ಕ ಭಂಡಾರಕ್ಕ ಕೈ ಹಚ್ಚಕ್ಕ ಯಾರಪ್ಪಣೆ ಕೊಟ್ಟರಲ್ಲ ಏನಿನಗ? ಬ್ಯಾಡ್ರಿ, ಹೊಡಿಬ್ಯಾಡ್ರಿ. ನಿಮ್ಮ ತಾಳಿ ಆಣಿ, ಕುಲದೇವರಾಣಿ, ಬೆಳೆದ ಹುಡುಗ, ಹಿಂಗ ಮಾನ ಕಲಿಬ್ಯಾಡ್ರಿ. ಹೋಗೋ ಇಲ್ಲಿಂದ. ನಾ ಹೇಳ್ತೀನಿ, ಹೋಗೋ. ಅಯ್ಯ, ತಾಯಿ ಮನೆಯಿಂದ ಹೊಂಟಾನ, ಹಾಂಗ ಕಳಿಸ್ತಿ? ಇರವ, ಸೀರಿ ಕುಪ್ಪಸ ತಗೊಂಬ ಇಲ್ಲಿ. ಸಾಕ್ರಿ, ಸಾಕು. ನನ್ನ ಸಲುವಾಗಿ ಯಾರು ಹಿಂಗ ಬೈಯುವುದು ಹೊಡೆಯುವುದು ನಿಲ್ಲಿಸ್ರಿ. ಇಲ್ಲ, ನನ್ನ ಕೊಂದು ಹಾಕ್ರಿ. ಒಂದು ಸರ್ತೆ ನನ್ನ ಹೊತ್ತು ಹಾಕಿ ಪೀಡ ತೊಲಗ್ತು ಅಂದ್ರ ಆಮ್ಯಾಗ ಬೇಕಾದ್ ಮಾಡ್ರಿ ಇವನ್ನ ತಗೊಂಡು. ನನ್ನಿಂದ ಇದೆಲ್ಲ ನೋಡಕ್ ಆಗುದಿಲ್ಲ. ನಿಮ್ಮ ಕಾಲ್ ಬೀಳ್ತೀನಿ. ರಂಭಾ ರಂಭಾ, ಇದೆಲ್ಲ ನಿನ್ನ ಕೆಲಸ. ನಿನ್ನ ದೆಸೆಯಿಂದ ಹಿಂಗ ಶಂಡ ಆಗ್ಯ ನೀವ. ನಿನ್ನ ಕಣ್ಣೀರು ನನಗ ನೋಡಕ್ಕಾಗವಲ್ಲದು. ಇವನ ಅಣ್ಣಂದಿರ ಬೆನ್ನು ಬಾರುಕೋಲಲೆ ಸುಲಿದಾಂಗ ಒಂದು ಸರ್ತಿ ಇವನದು ಸುಲಿದಿದ್ದರ ಹಾದಿಗೆ ಬರ್ತಿದ್ದ ಹುಡುಗ. ಒಂದು ಸಲ ಎಡೆಮುರಿ ಕಟ್ಟಿ ನೀರಾಗ ಮುಳುಗಿಸಿದರೆ ನೆಟ್ಟಗ ಆಗತಿದ್ದ. ಆದರೆ ನೀ ನಡಕ್ಕ ಬಿದ್ದು ಹಾಡಿ ಕರೆದು ಕೆಡಿಸಿಟ್ಟಿ ಇವನ್ನ. ವೈರಿಗನಬಾರದಂತ ಮಾತನ್ನ ಮಗ ಆಡ್ತೀನಿ. ಯಾಕ? ಏನು ಮಾಡ್ಯಾನ ನನ್ನ ಮಗ ಹಿಂಗ ನಿಮ್ಮ ವೈರ ಕಟ್ಕೊಳಕ? ಏನು ಮಾಡ್ಯಾನ? ಕೇಳಲಿಲ್ಲ ಇವನ ಪರಾಕ್ರಮ. ಬಸವಣ್ಣ ಊರಾಗಿಲ್ಲದ ವ್ಯಾಳ್ಯಾಕ ಅವನ ವಿರುದ್ಧ ವಿಚಾರಣೆ ಶುರು ಮಾಡಬಾರದಿತ್ತು, ಮಾಡಿಸಿದ. ಆದರೆ ಮ್ಯಾಗ ಬಸವಣ್ಣ ಬಂದರ ಹೆದರಿ ಓಡಿ ಹೊಂಟಾನ ಮನೆಗೆ. 15,000 ಮಂದಿ ಕಣ್ಣೆದುರಿಗೆ ಬಸವಣ್ಣ ಇವನ ಕೈ ಹಿಡಿದು ಭಂಡಾರದಾಗ ಎಳ್ಕೊಂಡು ಹೋಗಿ ಹೊರಗಿನಿಂದ ಕೀಲಿ ಹಾಕಿಸ್ಯಾನ. ನಾ ವಿಜಯ ಯಾತ್ರೆ ಮುಗಿಸಿ ದಣಿದು ಹಣ್ಣಾಗಿ ಊರಿಗೆ ಬಂದರ ಅಗಸಿ ಬಾಗಲದಾಗ ಮೊದಲು ಯಾ ಸುದ್ದಿ ಕಿವಿಗೆ ಬೀಳಬೇಕು? 10 ದಿವಸ ಆತೋ. ಬಸವಣ್ಣ ಯುವರಾಜರನ್ನ ಕಾರಾಗಾರದಾಗ ಕೂಡಿಸ್ಕೊಂಡಂಗ ಹಿಡ್ಕೊಂಡು ಕುಂತಿದ್ದ. ಇಂದು ಮುಂಜಾನೆ ಲೆಕ್ಕ ಬರದ ಆದ್ಮೇಲೆ ಬಿಟ್ಟಾನ ಮನೆಗೆ ಹೋಗಾಕ. ಮತ್ತಿಟ್ಟೆಲ್ಲ ಮಾನ ಕಳ್ಕೊಂಡಿದ್ದಕ್ಕ ಕಡೆಗೆ ಏನು ಸಿಕ್ಕಿತಂದಿ? ಒಂದು ಒಡಕು ಕವಡಿ ಹೆಚ್ಚು ಕಮ್ಮಿ, ಒಂದು ದುಗ್ಗಾಣಿ ಏರುಪೇರು. ಬಸವಣ್ಣನ ಲೆಕ್ಕ ಅದು ಬ್ರಹ್ಮಲಿಖಿತ. ಒಮ್ಮೆ ಬರದರ ಒಂದಂಕಿ ಅಳಿಗಾಡುದಿಲ್ಲ. ಅದಕ್ಕ ಭಂಡಾರಿ ಮಾಡಿ ನಮಗ ಗೊತ್ತಾತ? ಬಾಯಿ ಬಿಡು ಎಬರೇಸಿ. ಮಾಡಬಾರದು ಮಾಡಕ್ಕ, ಏಳಬಾರದು ಹೇಳತೈತಿ, ಮಾತಾಡಕ್ಕ ನಾಲ್ಗಿ ಹೇಳೋದಿಲ್ಲ. ಛೀ, ಸುಮ್ಮನಿರಿ. ಎಂತ ಹೊಲಸು ಮಾತು ಮಾತಾಡಿರಿ. ಇದು ನಿನ್ನ ತವರು ಮನೆಯಲ್ಲ, ನಿನ್ನ ಹೊಯ್ಸಳ ಮನಿತನದ ಸಂಭಾವಿತತನ ಬ್ಯಾಡಿಲ್ಲಿ. ನಾ ಕಳಚೂರಿ ಹೊರಟ, ನಾ ಕೇಳಾಕ ಹತ್ತೀನಿ, ಅವ ಉತ್ತರ ಕೊಡಲಿ. ನೀ ಅಡ್ಡ ಬಾಯಿ ಹಾಕಬೇಡ. ನೀವಾದ ಏನು ಮಾಡಿರಿ ಮಗನ ಸಲುವಾಗಿ? ವಯಸ್ಸಿಗೆ ಬಂದಾನ, ಒಂದು ರಾಜ್ಯನಾದ್ರೂ ಉಂಬಳಿ ಹಾಕಿ ಕೊಟ್ಟಿದ್ದೀರಾ? ಉಂಬಳಿ ಈ ಪಲ್ಯಗ ಇವಾಗ ಪಟ್ಟ ಕಟ್ಟಿಸಿ ನನ್ನ ಪ್ರಜೆಗಳನ್ನೇನು ಬಾವಿಗೆ ದುಗ್ಗಿಸಲಿ. ಬಂಗಾರದಂತಹ ಹೆಂಡತಿನ ತಂದು ಕೊಟ್ಟರೆ ನೆಟ್ಟಗೆ ಇಟ್ಕೊಳಕ್ಕಾಗಲಿಲ್ಲ. ಇವನ ಮಾವನ ಮನಸ್ಸು ಮಾಡಿದರೆ ಅರ್ಧ ರಾಜ್ಯ ಬಿಟ್ಟು ಕೊಡುತ್ತಿದ್ದ. ಇವ ರಾಜ್ಯ ಆಳ್ತಾನ? ತೋರಿಸ್ತೀನಿ ತಡಿ. ಕಲ್ಲಪ್ಪ ರೀ, ಕಲ್ಲಪ್ಪ, ನನ್ನ ಮಗ ರಾಜ್ಯ ಆಳಕ್ ಹೊಂಟಾನಂತ. ರಾಜ್ಯ ಆಳವ ಮೊದಲು ಏನು ಕಲಿಬೇಕಲ್ಲಿ? ಒದಕಿ ಕೊಡೋ ಕಲಿಬೇಕು. ಅದಕ್ಕ ಈ ಜನ್ಮದಾಗ ರಾಜ್ಯ ಆಳವ ಹಿಂದಿನ ಜನ್ಮದಾಗ ಕತ್ತಿಯಾಗಿ ಹುಟ್ಟಿರ್ತಾನಂತ. ಗೊತ್ತಾತಿಲ್ಲೋ? ಸರಿ, ನಮ್ಮ ಯುವರಾಜರು ಈಗ ಒದಿತಾರು, ನೀ ತಪ್ಪಿಸ್ಕೋಬೇಕು. ಅವರ ಕಾಲು ಎಲ್ಲಾರ ನಿನ್ನ ಮೈಗೆ ಸೋಂಕಿತೋ ಜ್ವಾಕಿ, ನಿನ್ನ ಚರ್ಮ ಸುಲ್ದಿಡ್ತೀನಿ. ಹಾ, ಯುವರಾಜರ ಒದಿರಿ. ಸೋವಿದೇವ ಒದೆಯುವ ಪ್ರಯತ್ನ ಮಾಡುತ್ತಾನೆ. ಆದರೆ ಕಲ್ಲಪ್ಪ ಚುರುಕಾಗಿ ಅತ್ತಿಂದಿತ್ತ ಜಿಗಿದು ತಪ್ಪಿಸಿಕೊಳ್ಳುತ್ತಾನೆ. ಬಿಜ್ಜಳ ಉತ್ತೇಜಿತನಾಗಿ, ಝಾಡಿಸಿ ಒದಿಯೋ ಮಗನ, ನಾಯಿ ಹುಚ್ಚಿ ಹೋದಂಗ ಏನು ಮಾಡ್ತಿ? ಒದಿ. ಹಾ, ಹಾಂಗಲ್ಲಲೇ, ಹಿಂಗ. ಗರಡಿ ಮನೆಯಾಗಿ ಕಲಿಸುವ ಮೊದಲನೇ ಪಾಠ ಇದು. ಈಟೋ ತಿಳಿಯೋದಿಲ್ಲ. ಕಲ್ಲಪ್ಪ, ಈಗ ನನ್ನ ಪಾಳಿ. ನನ್ನ ಬೊಟ್ಟು ಹತ್ತಿದರ ನಿನ್ನ ರುಂಡ ಉಳ್ಳೀತು ಅಂತ ತಿಳ್ಕೋ. ಗುರಿ ಇಟ್ಟು ಒದಿಯುತ್ತಾನೆ. ಕಲ್ಲಪ್ಪ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾನೆ. ಆದರೆ ಅವನ ಕುಂಡಿಗೆ ಒದಿಕೆ ಬೀಳುತ್ತದೆ. ಅವನು ಮುಗ್ಗರಿಸಿ ಬೀಳುತ್ತಾನೆ. ಬಿಜ್ಜಳ ಸೋವಿದೇವನಿಗೆ, ಈಗ ನಿನ್ನ ಸರದಿ. ಹಾ, ಬೆದರಿ ಸೋವಿದೇವ ಅತ್ತಿತ್ತ ಜಿಗಿಯುವನು. ಆದರೆ ಬಿಜ್ಜಳ ಗುರಿಯಿಟ್ಟು ಅವನ ಬೆನ್ನಿಗೆ ಒದೆಯುತ್ತಾನೆ. ಸೋವಿದೇವ ನೆಲಕ್ಕೆ ಬೀಳುತ್ತಾನೆ. ಕಲ್ಲಪ್ಪ, ನಿನಗೆ 2 ಪಣ ಇನಾಮು. ಕರಣಿಕರಿಗೆ ತಿಳಿಸು ಕೊಡುತ್ತಾರ. ನೀ ಸೋತಿ, ನಿನ್ನ ತಪ್ಪಲ್ಲ. ಇನ್ನು ಹಣ್ಣಾಗಿಲ್ಲಲೇ ಈ ಬಿಜ್ಜಳ.
ಕಲ್ಲಪ್ಪ ನೆಲ ಮುಟ್ಟಿ ನಮಸ್ಕಾರ ಮಾಡಿ ಕುಂಡಿ ಇರಿಸಿಕೊಳ್ಳುತ್ತಾ ಹೋಗುತ್ತಾನೆ. ಆ ಬೆರಟಿ ಸುಳಿ ಮಗ ಕರೆನ ಒದಕಿ ಬಿತ್ತು, ಗೊತ್ತಿದ್ದು ಕುಂಡಿ ಒಟ್ಟಿದನೋ ಹೇಳಕ್ಕಾಗಬಲ್ಲದು. ರಂಭಾವತಿ ಇದ್ಯಾವುದನ್ನು ನೋಡದೆ ಕಣ್ಣು ಮುಚ್ಚಿ ಕೂತವಳು ಸೋವಿದೇವನಿಗೆ ಹೊರಟು ಹೋಗುವಂತೆ ಸನ್ನೆ ಮಾಡುತ್ತಾಳೆ. ಸೋವಿದೇವ ಹೊರಟು ಹೋಗುತ್ತಾನೆ. ಆಕೆ ಹಾಸಿಗೆಯ ಮೇಲೆ ಕೂತಲ್ಲೇ ಅಳುತ್ತಾಳೆ. ಬಿಜ್ಜಳನ ಮೈಯೊಳಗಿನ ಚೈತನ್ಯವೆಲ್ಲ ಹುಡುಗಿ ಹೋದಂತಾಗಿ ಅವಳ ಪಕ್ಕದಲ್ಲೇ ಕೂಡುತ್ತಾನೆ. ರಾಣಿವಾಸದಾಗ ಈಸು ಮಂದಿ ಹೆಂಡಂದಿರು ಬಂದರು ಹೋದರು. ನಾವೊಬ್ಬಾಕಿನ ಹಚ್ಚಿಕೊಳ್ಳಲಿಲ್ಲ. ನೀ ಬಂದಿ ನನ್ನ ಮಳ್ಳ ಮಾಡಿದಿ. ನಿನ್ನ ಹೊಟ್ಯಾಗ ಈ ವಿಕನಾಸಿ ನನ್ನ ಮಗ ಹೊಂಡಬೇಕಾ? ಹೊರಗೆ ಗದ್ದಲ, ಜನರು ಓಡಾಡುವ ಸದ್ದು. ಕಲ್ಲಪ್ಪ ಕಲ್ಲಪ್ಪ, ಏನು ಗದ್ದಲನಲ್ಲಿ ಅದು? ಧನಿನ ಕಾಣಕ್ಕೆ ಬಸವಣ್ಣ ಬಂದಾನಂತರ್ರಿ. ಬಂದನ? ಗೊತ್ತಿತ್ತು ಬರ್ತಾನಂತ. ಅವನನ್ನ ಒಳಸಾಲೆಗೆ ಕುಂಡ್ರಸು. ಓಲಗದಾಗ ಬೇಡ. ಅವ ಎಲ್ಲಿ ಏನಂದಾನೋ ನೆಚ್ಚಿಗಿದ್ದಿಲ್ಲ. ನಿಮಗೇನಿ ಬಸವಣ್ಣನ ದೀಟು ಮೋಹ ತಿಳಿಯುವುದಿಲ್ಲ. ಎಲ್ಲರೆದುರಿಗೆ ನಿಮ್ಮ ಮಗನ ಚೀತು ಮಾಡಿಸಿ ಬಂದಾನ. ಅವಾಗ ಹುಸಿಕಟ್ಟಿ ಮ್ಯಾಗ ಕುಂಡರಿಸಿ ಮಂಗಳಾರತಿ ಮಾಡೋದು ಬಿಟ್ಟು ಒಳಸಾಲಾಗ ಕಾಣ್ತೀರಿ. ನೀನು ನಿನ್ನ ಮಗ 15 ವರ್ಷ ಆತು. ನಿಮಗಿನ್ನ ಬಸವಣ್ಣನ ಬೆಲಿ ತಿಳಿವಲ್ಲದು. ಏನನ್ನೋಣ? ನಾ ಯಾರು? ಬಿಜ್ಜಳ, ಕಲ್ಯಾಣದ ಸಾಮ್ರಾಟ, ಕಲಚೂರ್ಯ ಭುಜಬಲ ಚಕ್ರವರ್ತಿ. ಆದರೆ ನನ್ನ ಜಾತಿ ಯಾವುದು ಹೇಳು? ಅದೆಲ್ಲ ಯಾಕೀಗ? ನಾ ಪ್ರಶ್ನೆ ಕೇಳಿನಿ, ಉತ್ತರ ಹೇಳೋ. ನಾವು ಕ್ಷತ್ರಿಯರು. ನೀವು ಹೊಯ್ಸಳರು, ಕ್ಷತ್ರಿಯರಿದ್ದೀರಿ. ಆದರೆ ನಾನು ಕಳಚೂರ್ಯ, ಕಟ್ಟಚೂರಿ, ಅಂದರೆ ಕ್ಷೌರಿಕ. ನನ್ನ ಜಾತಿ ಕ್ಷೌರಿಕನದು. 10 ತಲೆ ಪಾಳೆಗಾರರಾಗಿ ಆಳಿದ್ವಿ. 5 ತಲೆ ಮಂಗಳವಾಡದ ಮಹಾಮಂಡಲೇಶ್ವರರಾಗಿ ಆಳಿದ್ವಿ. ಚಾಲುಕ್ಯರಿಂದ ಹೆಣ್ಣು ತಂದೀವಿ, ಹೊಯ್ಸಳರಿಂದ ಹೆಣ್ಣು ತಂದೀವಿ. ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವು ದಾನ ಮಾಡಿ ನಾವು ಕ್ಷತ್ರಿಯರನ್ನು ಹಣೆಪಟ್ಟಿ ಕಟ್ಟಿಸಿಕೊಂಡೀವಿ. ಆದರೆ ನನ್ನ ರಾಜ್ಯದಾಗಿನ ಸಣ್ಣ ಅತಿ ಸಣ್ಣ ಕೂಸಿಗೆ ಕೇಳಿದರೂ ಅದು ಥಟ್ ಅಂತ ಹೇಳತೈತಿ. ಕಳಚೂರಿಯ ಬೆರ್ಮಾಡಿಯ ಮಗ ಬಿಜ್ಜಳನ ಜಾತಿ ಯಾವುದು? ನಾವಲಿಗನದು. ಅವ ಹೆಗಲ ಮೇಲೆ ಪೃಥ್ವಿ ಭಾರ ಹೊತ್ತಿರಲಿ. ಆದರೆ ಮಂದಿಗೆ ಕಾಣಿಸೋದೇನು? ಹಡಪ. ನಿಮ್ಮಪ್ಪ ಮಗಳು ಕೊಟ್ಟ ಖರೆ, ಆದ್ರೆ ಅವನ ಕಣ್ಣಾಗ ಸಹಿತ ಅದ. ನಮ್ಮಪ್ಪ ಏನು ಮಾಡ್ಯಾನ ಪಾಪ? ಅವನ ಹೆಸರು ಯಾಕೆ ತಗೋತೀರಿ? ನಡಕ್ಕ ಬಾಯಿ ಹಾಕಬೇಡ. ನಾ ಮಾತಾಡಕ ಹತ್ತೀನಿ ಕೇಳು. ಜಾತಿ ಅಂದರ ಮೈ ತೊಗಲಿದ್ದಂಗ. ಅದನ್ನ ಸುಲಿದು ಕಿತ್ತು ಹೊಕ್ಕೊಟ್ಟರು ಹೊಸ ತೊಗಲು ಬಂದ ಗಳಿಗೆ ಎಲ್ಲರ ಕಣ್ಣಿಗೆ ಬೀಳೋದು ಅದ ಹಳಿ ಜಾತಿ. ಇವ ಹೊಲೆಯ, ಇವ ಕ್ಷತ್ರಿಯ, ಇವ ಕುರುಬ. ಇದು ಈ ನಾಡಿನ ಗುಣ, ಈ ನೀರಿನ ಗುಣ. ನನ್ನ ಈ 62 ವರ್ಷದ ಆಯಸ್ಸಿನಾಗ ಜಾತಿಯ ಹಂಗಿಲ್ಲದ ನನ್ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿದವ ತರ ಬಸವಣ್ಣ. ಅವನ ಶರಣರು. ತಾಯಣ್ಣ ಹೇಳ್ತೀನಿ, ಅವರು ಮಾತಾಡಿದರ ನಾನು ಒಬ್ಬ ಮನುಷ್ಯ ಅನಿಸತೈತಿ. ಜಾತಿ ಪದ್ಧತಿಯನ್ನ ಈ ನಾಡಿನಿಂದ ಸವರಿ ಬಿಡ್ತೀನಿ ಅನ್ನತಾನ. ವರ್ಣಾಶ್ರಮ ಧರ್ಮವನ್ನ ಬೇರು ಸಹಿತ ಕಿತ್ತು ಹಾಕತೀನಿ ಅನ್ನತಾನ. ಎಂಥ ಕನಸದು, ಎಂಥ ಎದಿಗಾರಿಕೆ. ಹಠ ಅಲ್ಲ. ತನ್ನ ಸುತ್ತಮುತ್ತ ಎಂಥ ಮಂದಿನ ಕೂಡಿ ಹಾಕ್ಯಾನಂದಿ. ಅಲ್ಲಮ್ಮ, ಅವ ಮಾತಾಡೋದ ಕೇಳಿಲ್ಲ ನೀ. ಕನ್ನಡ ಅಲ್ಲ, ಅಮೃತದ ಸೆಲಿ. ಚೆನ್ನಯ್ಯ, ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವಿ, ಒಬ್ಬರ ಇಬ್ಬರ ಎಲ್ಲರೂ ಒತ್ತಟ್ಟಿಗೆ ಕೂಡುತ್ತಾರ, ಹಾಕ್ಯಾಡ್ತಾರ, ಹಾಡ್ತಾರ. ಇನ್ಯಾರ ಕೈಲಿ ಇದು ಸಾಧ್ಯ ಇತ್ತು? ಮತ್ತಿದನ್ನೆಲ್ಲ ಎಲ್ಲಿ ಮಾಡ್ಯಾನಂದಿ? ಬಿಜ್ಜಳನ ಕಲ್ಯಾಣದಾಗ. ಕಾಶ್ಮೀರದ ಅರಸ ಇಲ್ಲಿ ಬಂದರ ನನ್ನ ಓಲಕಕ್ಕ ಬರೋದಿಲ್ಲ. ನೆಟ್ಟಗ ಬಸವಣ್ಣನ ಮಹಾಮನೆಗೊಕ್ಕಾನು. ಸಣ್ಣ ಮಾತಾತ. ಹಂಗಾರ ನೀವು ಶರಣರಾಗಿ ಬಿಡಬೇಕಿತ್ತು. ಆಗತ್ತಿದ್ನಿ. ಆದರಟ್ಟು ಸರಳಿಲ್ಲದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯ ಬೇಡ, ಮುನಿಯ ಬೇಡ. ಹೀಟೆಲ್ಲ ಬೇಡಗಳನ್ನ ತಲೆಗೆ ಸುತ್ತಿಕೊಂಡು ರಾಜಕೀಯದಾಗೆ ಬದುಕಿ ಉಳಿಯೋದಂತೆ ಐತಿ. ಅಲ್ಲದ ಈ ಶರಣರ ನೀತಿಯರಾದೀತು. ಭಕ್ತಿ ಬೇಡ, ಲಿಂಗಾರ್ಚನೆ, ಭಜನೆ, ಗೋಷ್ಠಿ. ನನ್ನ ಪ್ರಜೆಗಳನ್ನ ಸುಮಗಿರ್ಸಾಕ ನಾ ಬೇಕಾದಟ್ಟು ಗುಡಿ ಕಟ್ಟಿಸಲಿ. ಆದರ ನನ್ನ ಬಾಳಿನಾಗ ನಾ ಕಲಿತಾ ಒಂದು ಸತ್ಯ ಅಂದ್ರ, ನಾ ಅದೀನಿ, ದೇವರಿಲ್ಲ. ಯಾಕ ನಗಾಕೇನಾತೀಗ? ನಮ್ಮ ಲಗ್ನ ಆದ ಹೊಸದ್ರಾಗ ನೀವು ಮಾತಾಡ್ತಿದ್ದೀರಲ್ಲ, ಹಗಲಂತಿಲ್ಲ ರಾತ್ರಿ ಅಂತಿಲ್ಲ. ಅದರ ನೆನಪಾತು, ನಗಿ ಬಂತು. ನಾ ಇಟ್ಟೊತ್ತು ಹೇಳಿದ್ದು ನಿನ್ನ ತಲೆಗಾರ ಹೊಕ್ಕಿದ್ದೇನು? ನಿಮಗ ಹೆಂಗಸರಗ ಬರೀ ಲಗ್ನ, ಗಂಡ, ಮಕ್ಕಳು. ಅದನ್ನ ಬಿಟ್ರೆ ಇನ್ನೇನಿಟ್ಟಿರಿ ನೀವು ನಮ್ಮ ಸಲುವಾಗಿ? ಹೊರಗೆ ಗದ್ದಲ,
ಥೋ, ಏನೀ ಗದ್ದಲ? ನನಗೆ ಈಟೆಲ್ಲ ಹೇಳಿದಿರಿ, ಇದನ್ನ ಹಿಂಗ ಆ ಸೋಗಿದೇವಗೂ ಹೇಳಬಾರ್ದ? ಅವನನ್ನ ಕಂಡಗಳಿಗೆ ಬರೇ ಬೈಗುಳ ಬೈಯುವುದು. ಇಂಥ ಒಂದೆರಡು ಈ ಮಾತು ಯಾಕೆ ಹೇಳಿ ನೋಡುವುದಿಲ್ಲ? ಸ್ವಲ್ಪ ತಿಳ್ಕೊಂಡಾರು. ಹೌದು ನೀನು ಅನ್ನೋದು. ಅವ ಕಣ್ಣ ಮರಿಗಿದ್ದಾಗ ಅನಿಸುತ್ತೈತಿ ಅವನನ್ನ ಹಂತ್ಯಾಕ ಕೂಡಿಸ್ಕೋಬೇಕು, ಬೆನ್ನು ಸವರಿ ಇದನ್ನೆಲ್ಲ ತಿಳಿಸಿ ಹೇಳಬೇಕು ಅಂತ. ಆದರೆ ಏನು ಮಾಡಲಿ ರಂಭಾವತಿ, ಅವ ಎದುರಿಗೆ ಬರೋದೇ ತಡ ಹೊಟ್ಯಾಗ ಬೆಂಕಿ ಇಟ್ಟಂಗ ಆಗತೈತಿ. ಯಾಕಿದ್ದೀತು? ಹೊರಗೆ ಜನರ ಗದ್ದಲ, ಮತ್ತಷ್ಟು ಕೂಗು. ಕಲ್ಯ ಏನು ಗದ್ದಲ ಅನ್ನಲೇ ಅದು? ಬಸವಣ್ಣ ಬಂದಾರಲ್ರಿ, ಅವ್ರನ್ನ ಕಾಣಾಕ ಊರೇ ನೆರೆದೈತ್ರಿ ಅರಮನೆ ಅಂಗಳದಾಗ. ಯಾಕೋ ಬಸವಣ್ಣ ಈ ಊರಾಗ ಇರ್ತಾನಂಬೋದು ಗೊತ್ತಿಲ್ಲೇನಾ ದಡ್ಡರಿಗ? ಹಾಂಗಲ್ರಿ, ಇಂದು ಭಂಡಾರದಾಗ ಏನೋ ಆತಂತಲ್ರಿ. ಏನಾತೋ? ಇಂದು ಮುಂಜಾನೆ ಬಸವಣ್ಣ ಏನೋ ಪವಾಡ ಮಾಡಿ ತೋರ್ಸಾನಂತಲ್ರಿ, ಅದಕ್ಕ ಹೀಗ ಕೊಡೈತಿ ದೊಂಬಿ. ಏನಾತಂತ? ಹ್ಞೂನ್ರಿ ಅವ್ವ, ಪವಾಡ ಆತ್ರಿ. ಊರ್ ಮಂದೆಲ್ಲ ಕಣ್ಣಾರೆ ನೋಡೈತಲ್ರಿ. ಮತ್ತ ಕಲ್ಲಪ್ಪ, ನೀ ನಡಿಲೆ, ನಾ ಬರ್ತೀನಿ.